ಜಮದಗ್ನಿ ಮಹರ್ಷಿಗಳ ಆದಿಯಾಗಿ ಅನೇಕ ಋಷಿಗಳು, ಸಾಧುಗಳು, ಸಂತರು, ಅಷ್ಟೇ ಯಾಕೆ ಇಲ್ಲಿಗೆ ಬರ್ತಾ ಇರತಕ್ಕಂತಹ ಆ ಭಾವುಕ ಭಕ್ತರು ಅವರೆಲ್ಲ ನಡೆದಾಡಿದಂತಹ ಪವಿತ್ರ ನೆಲ ಇದು. ಇಲ್ಲಿ ಪ್ರದಕ್ಷಿಣೆ ಮಾಡಿದ್ರೇ ಪಾಪ ಪರಿಹಾರವಾಗಿಬಿಡುತ್ತೆ. ಆ ರೀತಿಯ ಒಂದು ಮಹಿಮಾ ಕ್ಷೇತ್ರ ಇದು. ಇಲ್ಲಿ ಪ್ರದಕ್ಷಿಣೆ ಮಾಡ್ತಾ ಆ ಭಗವತಿಯ ದರ್ಶನಕ್ಕೆ ನಾವು ಹೋದರೆ ನಮ್ಮ ಮನಸ್ಸು ಪೂತವಾಗುತ್ತೆ, ಪವಿತ್ರವಾಗುತ್ತೆ. ಆ ಮನಸ್ಥಿತಿಯಲ್ಲಿ ನಾವು ತಾಯಿಯ ದರ್ಶನ ಮಾಡಬೇಕು. ಪ್ರದಕ್ಷಿಣೆ ಹಾಕೋಣ, ತಾಯಿಯ ದರ್ಶನ ಮಾಡೋಣ. ಎಲ್ಲಮ್ಮನಿಗೆ ಹೀಗೆ ಅರಿಶಿನ, ಕುಂಕುಮ, ವಸ್ತ್ರ, ಫಲ, ತಾಂಬೂಲ ಇವುಗಳ ಸಹಿತವಾಗಿ ಇಲ್ಲಿಗೆ ಬಂದಂಥ ಭಕ್ತರು ಅಮ್ಮನನ್ನು ಕಾಣಲಿಕ್ಕೆ ಬರ್ತಾರೆ. ಜಗದ್ರಕ್ಷಕಿಯಾಗಿರ್ತಕ್ಕಂಥ ನೀನು ಎಲ್ಲರನ್ನ ಸಲಹುತ್ತಾ ಇದ್ದೀರಾ, ನನ್ನನ್ನು ಸಲಹು, ನನ್ನ ಸಮಸ್ಯೆಗಳನ್ನು ನಿವಾರಿಸು ಅಂತ ಹೇಳಿ ಅಮ್ಮನವರಿಗೆ ಒಂದು ಪುಟ್ಟ ಉಡುಗೊರೆಯ ಸಹಿತ ಭಕ್ತರು ಇಲ್ಲಿಗೆ ಬರ್ತಾರೆ. ಹೀಗೆ ಬಂದು ಅರ್ಚಕರ ಸಮೀಪದಲ್ಲಿ ನಿಂತು ಅವರ ಸಂಕಲ್ಪಗಳನ್ನು ಅರ್ಚಕರ ಮೂಲಕ ಭಗವತಿಗೆ ತಿಳಿಸುವ ಪ್ರಯತ್ನ ಮಾಡ್ತಾರೆ. ಅದೇ ರೀತಿಯಲ್ಲಿ ನಾವು ಕೂಡ ನಿಮ್ಮೆಲ್ಲ ಕೋರಿಕೆಗಳು, ನಿಮ್ಮೆಲ್ಲ ಸಂಕಲ್ಪಗಳು ಈಡೇರಲಿ ಅಂತ ಹೇಳಿ ಈ ನವರಾತ್ರಿಯ ಶುಭ ಸಂದರ್ಭದಲ್ಲಿ ವಿಶೇಷ ಪ್ರಾರ್ಥನೆಯನ್ನು ಸಲ್ಲಿಸೋಣ. ಓಂ ಸರ್ವಮಂಗಳ ಮಾಂಗಲ್ಯೇ ಶಿವೆ ಸರ್ವಾರ್ಥಸಾಧಿಕೆ ಜನನಿಯೇ ತ್ರ್ಯಂಬಕೆ ಗೌರಿ ಜಗದಂಬಾ ರೇಣುಕಾ ಯಲ್ಲಮ್ಮ ದೇವಿ ನಮೋಸ್ತುತೆ. ಲೋಕ ಸಮಸ್ತ ಲೋಕ ಧರಿಸಿರೋ ಭಗವಂತ ಭಗ ಸಂಪದಾಡಿ ವೀಕ್ಷಕರೇ, ನೀವೀಗ ನೋಡ್ತಾ ಇದ್ದೀರೋ ಅದು ರೇಣುಕಾ ತಾಯಿಯ ಕಂಠಸ್ಥಾನ. ಅಲ್ಲೇ ವಸ್ತುತಃ ಅಮ್ಮನವರ ಶಕ್ತಿ ನೆಲೆ ನಿಂತಿರೋದು. ಯಾವಾಗ ಪರಶುರಾಮರು ಶಿರಚ್ಛೇದ ಮಾಡಿದ್ರು, ಜಮದಗ್ನಿ ಮಹರ್ಷಿಗಳನ್ನು ಮತ್ತೆ ವರವಾಗಿ ಪಡೆದದ್ದು ಅದೇ ಕಂಠಸ್ಥಾನವನ್ನು. ನಾನು ಪ್ರಾರಂಭದಲ್ಲಿ ಏನು ಹೇಳಿದನೋ, ಇಲ್ಲಿ ತಾಯಿ ಶಕ್ತಿ ಸಮನ್ವಿತೆಯಾಗಿ ನಿಂತಿರೋದು ಆ ಕಂಠದಲ್ಲಿ. ಇಲ್ಲಿಗೆ ಬಂದಂಥ ಭಕ್ತರಿಗೆ ಯಾವಾಗ ಜೀವಕ್ಕೆ ಆಪತ್ತು ಬರುತ್ತೋ, ಯಾವಾಗ ಭಾವನೆಗಳಿಗೆ ಆಪತ್ತು ಬರುತ್ತೋ, ಯಾವಾಗ ಸಂಬಂಧಗಳಿಗೆ ಆಪತ್ತು ಬರುತ್ತೋ, ಅಂತಹ ಸಂದರ್ಭದಲ್ಲಿ ಭಕ್ತರು ಇಲ್ಲಿಗೆ ಬಂದು ತಾಯಿಯಲ್ಲಿ ವಿನಂತಿ ಮಾಡಿಕೊಂಡ್ರೆ ಹೇಗೆ ತಾಯಿಗೆ ಮತ್ತೆ ಶಕ್ತಿ ಬಂತು, ಆ ರೀತಿಯಲ್ಲಿ ಜೀವದಾನವನ್ನು ಸಕಲರಿಗೂ, ಯಾರು ಆರ್ತರಾಗಿ ಬರ್ತಾರೋ ಅವರೆಲ್ಲರಿಗೆ ಈ ತಾಯಿ ಆ ಜೀವದಾನವನ್ನು ಮಾಡ್ತಾಳೆ ಅನ್ನೋ ನಿಟ್ಟಿನಲ್ಲಿ ಈ ತಾಯಿ ಹೀಗೆ ಕಂಠಭಾಗವನ್ನು ಕಂಗೊಳಿಸ್ತಾ ಇಲ್ಲಿ ನೆಲೆ ನಿಂತಿದ್ದಾಳೆ. ದೇವತೆ ರೀ. ಯಾಕೆ ಹೆಣ್ಮಕ್ಳಿಗೆ ಭಾಳ ಹತ್ತಿರ ಆಗ್ತಾಳೆ ಅಂತಂದ್ರೆ ಅವಳು ಕೂಡ ತಾಯಿ. ಎಂಥ ತಾಯಿ ಅಂತಂದ್ರೆ ಕಳೆದು ಹೋದ ಗಂಡನನ್ನು ಮರಳಿ ಪಡೆದುಕೊಳ್ಳುವಂಥ ಶಕ್ತಿ ಇರುವಂಥ ಪತಿವ್ರತಾ ಶಿರೋಮಣಿ ಯಾರಾದ್ರೂ ಇದ್ರೆ ಅದು ನಮ್ಮ ಉತ್ತರ ಕರ್ನಾಟಕದೊಳಗೆ ಶ್ರೀ ರೇಣುಕಾದೇವಿ ಯಲ್ಲಮ್ಮ ಅಂತ ಹೇಳ್ಬೋದು. ಎಲ್ಲರ ಅಮ್ಮ ಯಲ್ಲಮ್ಮ ಅಂತೇಳಿ ಯಾಕೆ ಜಗತ್ವಿಖ್ಯಾತಳಾಗಿದ್ದಾಳೆ ಯಲ್ಲಮ್ಮ ಅಂತಂದ್ರೆ ಇಲ್ಲಿ ಹೆಣ್ಣು ಮಕ್ಕಳು ತಮ್ಮ ಕಷ್ಟ ಸುಖ ನೋವು ನಲಿವುಗಳನ್ನ ಹೆಂಗೆ ಹೇಳ್ಕೊತಾರಂದ್ರೆ, ಹೆಂಗೆ ತನ್ನ ತಾಯಿಗೆ ಒಬ್ಬ ಮಗಳು ಹೆಂಗೆ ಹೇಳ್ಕೊತಾಳಲ್ಲ, ನನಗೆ ಇಂತಿಂಥ ಕಷ್ಟ ಬಂದೈತೆವ್ವ, ನೀನ ನನಗೆ ಪರಿಹಾರ ಮಾಡ್ಬೇಕು, ನೀ ಅಂದರೆ ನನಗೆ ಶಕ್ತಿ ಇದ್ದಂಗೆ ಅಂತ ಹೆಂಗೆ ಹೇಳ್ತಾಳಲ್ಲ, ಹಂಗೆ ಎಲ್ಲ ತನ್ನ ಸಂಕಷ್ಟಗಳನ್ನು ಹೇಳಾಕ ಎಲ್ಲಮ್ಮನ ಕಡೆ ಬರ್ತಾಳೆ.
ಯಲ್ಲಮ್ಮನ ಕ್ಷೇತ್ರದಲ್ಲಿ ಈ ಭಂಡಾರ ಇದೆಯಲ್ಲ ವೀಕ್ಷಕರೇ, ಇದು ತುಂಬ ರಕ್ಷಾ ಭಂಡಾರ. ಇದನ್ನು ಪ್ರತಿಯೊಬ್ಬ ಭಕ್ತರು ಇಲ್ಲಿ ಬಂದು ಈ ಭಂಡಾರವನ್ನು ತೆಗೆದುಕೊಂಡು ಹೋಗಿ ಆ ಯಲ್ಲಮ್ಮನ ಸನ್ನಿಧಾನದಲ್ಲಿ ಅರ್ಚನೆ ಮಾಡಿಸಿ ಭಂಡಾರದಲ್ಲಿ ಮತ್ತೆ ಆ ಭಂಡಾರವನ್ನು ರಕ್ಷೆಯಾಗಿ ಧಾರಣೆ ಮಾಡ್ತಾರೆ. ಅದು ಯಲ್ಲಮ್ಮನ ಅನುಗ್ರಹ ಅಂತ ಭಾವಿಸ್ತಾರೆ. ಈ ಭಂಡಾರಕ್ಕಿರುವಂಥ ಮಹತ್ವ, ಮೌಲ್ಯ ಬೇರೆ ಇನ್ಯಾವ ವಸ್ತುಗಳಿಗೂ ಇಲ್ಲ ಈ ಕ್ಷೇತ್ರದಲ್ಲಿ. ಪ್ರತಿ ವರ್ಷ ಈ ಮಹಾನವಮಿಗೆ ನಾವು ಪ್ರತಿ ವರ್ಷ ತಾಯಿಗೆ ನಾವು ಎಣ್ಣೆ ದೀಪವನ್ನು ಹಾಕಲಿಕ್ಕೆ ಬರ್ತಾ ಇದ್ದೇವೆ. ಈ ಸನ್ನಿಧಿಯಲ್ಲಿ ತಾಯಿ ಭಂಡಾರ ರೂಪದಲ್ಲಿ ಭಕ್ತರಿಗೆ ರಕ್ಷಣೆ ಕೊಡುತ್ತಾಳೆ ಎಂಬ ನಂಬಿಕೆ. ಭಂಡಾರ ಧರಿಸಿದವರಿಗೆ ಯಾವ ಭಯವೂ ಇಲ್ಲ, ಯಾವ ರೋಗಗಳೂ ತಟ್ಟುವುದಿಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.